ಹಲೋ ಗಾಯ್ಸ್, ವೆಲ್ಕಮ್ ಟು ಸಮನ್ವಿಸ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹರ್ಬಲ್ ಹೇರ್ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಆಯಿಲ್ ಬಂದ್ಬಿಟ್ಟು ನಾನು 2 ಇಯರ್ ಓಲ್ಡ್ ಬೇಬಿಗೂ ನಾನು ಕೂಡ ಇದನ್ನೇ ಯೂಸ್ ಮಾಡ್ತಾ ಇರೋದು. ನನಗಂತೂ ಡೆಲಿವರಿ ಆದಮೇಲಂತೂ ಸಖತ್ತು ಹೇರ್ ಫಾಲ್ ಆಯಿತು. ಮನೇಲಿ ಎಲ್ಲಿ ನೋಡಿದ್ರೂ ಕೂದಲು, ಬೆಡ್ಡು, ನೆಲ, ಟೈಲ್ಸ್ ಮೇಲೆ ಎಲ್ಲಿ ನೋಡಿದ್ರೂ ಕೂದಲಿತ್ತು. ಸೊ ನಾನಂತೂ ಸಖತ್ತು ತಲೆ ಕೆಡಿಸ್ಕೊಬಿಟ್ಟು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟೆಲ್ಲ ಕೂಡ ನಾನು ತೊಗೊಬಿಟ್ಟಿದ್ದೆ. ಬಟ್ ಆದರೆ ಏನೇ ಟ್ರೀಟ್ಮೆಂಟ್ ತೊಗೊಂಡಿದ್ರೂ ರಿಸಲ್ಟ್ ಅಂತೂ ಕಾಣಿಸ್ಲೇ ಇಲ್ಲ. ಸೊ ಹಾಗೆ ನಾನು ಒಂದು ಸ್ವಲ್ಪ ರಿಸರ್ಚ್ ಮಾಡಿ ನನ್ನ ಫುಡ್ ರೂಟೀನ್ನ ಚೇಂಜ್ ಮಾಡಿ ಆ್ಯಂಡ್ ನಾನೇ ಹರ್ಬಲ್ ಹೇರ್ ಆಯಿಲ್ನ ಮನೇಲೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈ ಹೇರ್ ಆಯಿಲ್ನ ನಾನು ಒಂದು 6 ಮಂತ್ಸಿಂದ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಒಳ್ಳೆ ಚೇಂಜಸ್ ಗೊತ್ತಾಗ್ತಿದೆ. ಹೇರ್ ಫಾಲು ಕಮ್ಮಿ ಆಗಿದೆ ಆ್ಯಂಡ್ ಹೇರ್ ಗ್ರೋತೂ ಚೆನ್ನಾಗಿ, ಬೇಬಿ ಹೇರ್ಸ್ ಎಲ್ಲ ಚೆನ್ನಾಗೇ ಬಂದಿದೆ. ಸೊ ನಿಮಗೂ ಹೆಲ್ಪ್ಫುಲ್ ಆಗ್ಬೋದು. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಫಸ್ಟಾಗಿ ನಾನು ಯೂಸ್ ಮಾಡ್ತಿರೋ ಐಟಮ್ ಬಂದು ತುಳಸಿ. ಇದು ಚೆನ್ನಾಗಿ ಕಂಡೀಷನ್ ಮಾಡುತ್ತೆ, ಪ್ಲಸ್ ಸ್ಕ್ಯಾಲ್ಪ್ ಪಿಚ್ಚಿಂಗ್ ಎಲ್ಲ ಕ್ಲಿಯರ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೀಮ್ ಲೀವ್ಸ್. ಇದು ಬಂದುಬಿಟ್ಟು ಚೆನ್ನಾಗಿ ನಮ್ಮ ಡ್ಯಾಂಡ್ರಫ್ಸ್ ಎಲ್ಲ ಏನಿದೆಯೋ ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ವಿಳೆದೆಲೆ ಯೂಸ್ ಮಾಡ್ತಿದ್ದೀನಿ. 1 ರಿಂದ 2 ವಿಳೆದೆಲೆ. ಈ ವಿಳೆದೆಲೆ ಬಂದುಬಿಟ್ಟು ನಮ್ಮ ಹೇರ್ನ ಸ್ಟ್ರಾಂಗ್ ಮಾಡುತ್ತೆ ಆ್ಯಂಡ್ ಲೆಂತಿಗೆ ಕೂಡ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಹೈಬಿಸ್ಕಸ್ ಲೀವ್ಸ್, ದಾಸವಾಳದ ಎಲೆ. ಇದು ಬಂದುಬಿಟ್ಟು ನಾನು ಒಂದು 4 to 5 ಲೀವ್ಸ್ ತೊಗೊಂಡಿದ್ದೀನಿ, ವಾಶ್ ಮಾಡಿ ತೊಗೊಂಡಿದ್ದೀನಿ. ಇದು ಒಳ್ಳೆ ಕಂಡೀಷನ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕರಿ ಲೀವ್ಸ್, ಕರ್ಬೇವಿನ ಸೊಪ್ಪು. ಇದು ಬಂದುಬಿಟ್ಟು ನಮ್ಮ ಹೇರ್ನ ಸ್ಟ್ರಾಂಗ್ ಮಾಡೋದಿಲ್ಲದೆ ಬ್ಲ್ಯಾಕ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಆಲೋವೆರಾ. ಇದನ್ನು ಸಣ್ಣ ಸಣ್ಣ ಕ್ಯೂಬಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಒಳ್ಳೆ ಹೈಡ್ರೇಷನ್ ಕೊಡುತ್ತೆ ನಮ್ಮ ಹೇರ್ಸಿಗೆ. ನೆಕ್ಸ್ಟ್ ಬಂದುಬಿಟ್ಟು ಹೆನ್ನಾ ಲೀವ್ಸು, ಮೆಹಂದಿ ಸೊಪ್ಪು. ನನ್ನ ಹತ್ರ ಡ್ರೈ ಸೊಪ್ಪಿತ್ತು, ನಾನು ಡ್ರೈ ಆಗೇ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಹಸಿ ಸೊಪ್ಪಿನ ಸಿಕ್ಕಿದ್ರೆ ನೀವು ಅದು ಕೂಡ ಯೂಸ್ ಮಾಡ್ಕೋಬೋದು. ಒಳ್ಳೆ ರಿಸಲ್ಟೇ ಇರುತ್ತೆ, ಸೇಮ್ ರಿಸಲ್ಟೇ. ಇದು ಬಂದುಬಿಟ್ಟು ನಮಗೆ ಒಳ್ಳೆ ಕಲರ್ ಕೊಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಯೂಸ್ ಮಾಡ್ತಿರೋದು ಹೈಬಿಸ್ಕಸ್ ಫ್ಲವರ್. ನಾನು ಒಂದು 2 to 3 ಡೇಸಿಂದ ಫ್ಲವರ್ಸ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದೆ. ಇದು ಬಂದುಬಿಟ್ಟು ಒಳ್ಳೆ ಕಂಡೀಷನ್ ಕೊಡುತ್ತೆ, ಹೇರ್ ಗ್ರೋತ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ. ನಿಮಗೆ ಹೈಬಿಸ್ಕಸ್ ಫ್ಲವರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನೀವು ಇದನ್ನು ಖಂಡಿತವಾಗಿ ಯೂಸ್ ಮಾಡಿಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಯೂಸ್ ಮಾಡ್ತಿರೋದು ಬಂದುಬಿಟ್ಟು ವೆಟ್ಟಿವೇರ್ ಅಂತ. ಇದು ಬಂದುಬಿಟ್ಟು ನಿಮ್ಮ ಪಕ್ಕದಲ್ಲಿ ಇರೋವಂಥ ನೀವು ಸ್ಟೋರ್ಗಳಲ್ಲಿ, ಆಯುರ್ವೇದಿಕ್ ಸ್ಟೋರ್ಗಳಲ್ಲಿ ಕೇಳಿದ್ರೆ ಸಿಗುತ್ತೆ ವೆಟ್ಟಿವೇರ್ ಅಂತ. ಒಳ್ಳೆ ನಮ್ಮ ಇರಿಟೇಷನ್ ಲೆವೆಲ್ಲು, ಸ್ಕ್ಯಾಲ್ಪ್ ಇಚ್ಚಿಂಗಿಂದೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಕಲೋಂಜಿ ಸೀಡ್ಸು. ಇದು ಬಂದು ಹೇರ್ ಬ್ಲ್ಯಾಕ್ ಮಾಡೋದಕ್ಕೆ ಪ್ಲಸ್ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ನು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಆಮ್ಲನ ನಾನು ಈ ಥರ ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ವೈಟಮಿನ್ ಸಿ ಇರೋದ್ರಿಂದ ನಮ್ಮ ಹೇರ್ನ ಸ್ಟ್ರಾಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಟ್ರಾಂಗ್ ಆದರೆ ಆಫ್ಕೋರ್ಸ್ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಲೆಂತ್ ಕೂಡ ಚೆನ್ನಾಗೇ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಆನಿಯನ್ ತೊಗೊಂಡಿದ್ದೀನಿ. ಆನಿಯನ್ ಬಂದುಬಿಟ್ಟು 3 to 4 ತೊಗೊಂಡ್ರೆ ಓಕೆ. ಈ ಆನಿಯನ್ ಬಂದುಬಿಟ್ಟು ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆಯಿಲಿಗೆ ಹಾಕ್ಕೊಂಡು ನಾವು ಬಾಯ್ಲ್ ಮಾಡಬೇಕಾಗುತ್ತೆ. ನಮ್ಮ ಹೇರ್ ಫಾಲ್ನು ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮೆಂತಿ ಬಂದುಬಿಟ್ಟು ನಮ್ಮ ಹೇರ್ನ ಚೆನ್ನಾಗಿ ಕಂಡೀಷನ್ ಮಾಡುತ್ತೆ. ಕಂಡೀಷನ್ ಮಾಡೋದ್ರಿಂದ ನಮ್ಮ ಹೇರ್ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಆಲ್ಮಂಡು. ನೀವು 4 to 5 ಒಂದು ಆಲ್ಮಂಡ್ಸ್ ತೊಗೊಂಡು ಚೆನ್ನಾಗಿ ಕಟ್ ಮಾಡ್ಕೊಂಡು ಆಯಿಲಿಗೆ ಹಾಕ್ಕೊಳ್ಳಿ. ವೈಟಮಿನ್ ಇ ಇರೋದ್ರಿಂದ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸಡಾಮಾಂಜಿ ಅಂತ. ಇದು ಬಂದುಬಿಟ್ಟು ನೀವು ಆಯುರ್ವೇದಿಕ್ ಶಾಪ್ಗಳಲ್ಲಿ ಕೇಳಿದ್ರೆ ಸಿಗುತ್ತೆ, ಸಡಾಮಾಂಜಿ ಅಂತ. ಇದು ಬಂದು ನಮ್ಮ ಹೇರ್ನ ತಿಕ್ ಮಾಡೋದಕ್ಕೋಸ್ಕರ, ಒಳ್ಳೆ ಹೆಲ್ತಿಯಾಗಿ ತಿಕ್ಕಾಗಿರೋದಕ್ಕೋಸ್ಕರ ಇದನ್ನು ನಾವು ಯೂಸ್ ಮಾಡ್ಬೋದು. ಇದು ಬಂದುಬಿಟ್ಟು ಒಳ್ಳೆ ಮೆಡಿಸಿನ್ ಪ್ರಾಪರ್ಟಿ ಇರೋದ್ರಿಂದ ನಿಮ್ಮ ಹೇರಿಗೆ ಯಾವುದೇ ಥರದ ಡ್ಯಾಮೇಜ್ ಎಲ್ಲ ಏನೂ ಆಗೋದಿಲ್ಲ. ಇದು ಹೆಂಗೆ ಸುರುಳಿಯಾಗಿದೆಯೋ ನಿಮ್ಮ ಹೇರ್ ಕೂಡ ಹಾಗೇ ಬೆಳೆಯುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ರೆಡ್ ಸ್ಯಾಂಡಲ್ವುಡ್ಡು. ಇದು ಬಂದುಬಿಟ್ಟು ವೇಂಬಾಳ ಪಟ್ಟೆ ಅಂತಲೂ ಹೇಳ್ತಾರೆ. ಇದನ್ನು ನೀವು ಯೂಸ್ ಮಾಡೋದ್ರಿಂದ ಆಯಿಲ್ ಕೂಡ ರೆಡ್ಡಾಗೇ ಇರುತ್ತೆ. ನಿಮ್ಮ ಹೇರ್ ಕೂಡ ಅಷ್ಟೇ ಹೈಡ್ರೇಟಿಂಗ್ ಲೆವೆಲ್ ಮೇಂಟೈನ್ ಮಾಡ್ಕೊಂಡಿರುತ್ತೆ. ಅಷ್ಟೇ ಹೈಡ್ರೇಷನ್ ಕೊಟ್ಟು ನಿಮ್ಮ ಹೇರ್ಗೆ ಇದು ಹೆಲ್ತಿಯಾಗಿ ಇಟ್ಕೊಳ್ಳೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ. ನೀವು ಇದು ಸಿಕ್ಕಿದ್ರೆ ಮೇ ಬಿ ಯೂಸ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಹರಳೆಣ್ಣೆನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಪ್ಲಸ್ ಹೇರ್ ತಿಕ್ಕಾಗಿ ಚೆನ್ನಾಗಿ ದಟ್ಟವಾಗಿ ಬೆಳೆಯುತ್ತೆ. ಇದು ಬಂದುಬಿಟ್ಟು ನಾವು ಕೊಬ್ಬರಿ ಎಣ್ಣೆ ಜೊತೆಗೂ ಮಿಕ್ಸ್ ಮಾಡ್ಕೊಳ್ಳೋದು. ಈ ಕೊಬ್ಬರಿ ಎಣ್ಣೆನ ಬಂದುಬಿಟ್ಟು ನಾವು ಗಾಣದಲ್ಲಿ ಮನೇಲೇ ಪ್ರಿಪೇರ್ ಮಾಡಿರೋಂಥ ಕೊಬ್ಬರಿ ಎಣ್ಣೆ. ನಾನೊಂದು 1/2 ಲೀಟ್ರ್ ತೊಗೊಂಡಿದ್ದೀನಿ. ಇವಾಗ ಇಷ್ಟು ಐಟಮ್ಸು ಇಲ್ಲಿ ನಾನು 18 ಐಟಮ್ಸ್ ತೋರಿಸಿದ್ದೀನಿ. ಇದ್ರ ಜೊತೆಗೆ ನಾನು ಲೆಮನ್ ಪೀಲನ್ನು ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ. ಇದು ಬಂದುಬಿಟ್ಟು ನಮ್ಮ ಡ್ಯಾಂಡ್ರಫಿಗೆಲ್ಲ ಹೆಲ್ಪ್ ಮಾಡುತ್ತೆ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಮತ್ತು ಇದ್ರ ಜೊತೆಗೆ ನಾವು ರೋಸ್ಮೇರಿನ ಕೂಡ ನಾವು ಯೂಸ್ ಮಾಡ್ಬೋದು. ಅದು ಹೇರ್ ಗ್ರೋತಿಗೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇವಾಗ ಬನ್ನಿ ನಾನು ಹೇರ್ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟು ನಾನು ಪಾತ್ರೆ ಇಟ್ಕೋತೀನಿ. ಆ ಪಾತ್ರೆಯಲ್ಲಿ ನಾನು 1/2 ಲೀಟರ್ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ, ಮನೇಲೇ ಮಾಡಿದಂಥ.
ಗಾಣದಲ್ಲಿ ಮಾಡಿದಂತಹ ಕೊಬ್ಬರೆಣ್ಣೆ. ಇದಕ್ಕೆ ನಾನು ಒಂದು ಟೀ ಕುಡಿಯೋ ಲೋಟದಲ್ಲಿ ಬಂದುಬಿಟ್ಟು ಒಂದು ಮುಕ್ಕಾಲು ಲೋಟದಷ್ಟೇ ಹರಳೆಣ್ಣೆ ಹಾಕ್ತಾಯಿದ್ದೀನಿ. ಜಾಸ್ತಿ ಬೇಡ, ಓವರ್ ಕೋಲ್ಡ್ ಆಗಿಬಿಡುತ್ತೆ. ಇದಕ್ಕೆ ನಾನು ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿದಂತಹ ಆನಿಯನ್ ಯೂಸ್ ಮಾಡ್ತಾಯಿದ್ದೀನಿ. ಆನಿಯನ್ ಬಂದುಬಿಟ್ಟು ಚೆನ್ನಾಗಿ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡಿಕೊಡತ್ತೆ. ನೆಕ್ಸ್ಟ್ ಆಮ್ಲ, ಆಮೇಲೆ ನಾನು ನೀಮ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ನೀಮ್ ಆಯಿಲೂ ಹಾಕ್ತಾಯಿದ್ದೀನಿ. ಆಮೇಲೆ ನಾನು ವೀಳ್ಯದೆಲೆ ಹಾಕ್ತಾಯಿದ್ದೀನಿ. ಆಮೇಲೆ ಚೆನ್ನಾಗಿ ವಾಶ್ ಮಾಡಿದಂಥ ಎಲ್ಲ ಹೈಬಿಸ್ಕಸ್ ಲೀವ್ಸ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಕರಿ ಲೀವ್ಸ್ ಹಾಕ್ತಾಯಿದ್ದೀನಿ. ಕರಿ ಲೀವ್ಸ್ ನಮ್ಮ ಹೇರ್ನ ಚೆನ್ನಾಗಿ ಬ್ಲ್ಯಾಕ್ ಮಾಡಿಕೊಡುತ್ತೆ. ನೆಕ್ಸ್ಟು ಆಲೋವೆರಾ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲನೂ ನಾನು ಒನ್ ಬೈ ಒನ್ನು ಸುತ್ತ ಯೂಸ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ತುಳಸಿ ಆದಮೇಲೆ ನಾನು ಬಾದಾಮಿನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಕಲ್ಲೊಂಜಿ ಸೀಡ್ಸು ಬ್ಲ್ಯಾಕ್ ಮಾಡುತ್ತೆ ಹೇರ್ನ. ನೆಕ್ಸ್ಟ್ ಲೆಮನ್ ಪೀಲ್ ಹಾಕ್ತಾಯಿದ್ದೀನಿ. ಇದು ಬಂದು ಡ್ಯಾಂಡ್ರಫ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ಅನ್ನಲ್ಲ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಆಮೇಲೆ ಹೈಬಿಸ್ಕಸ್ ಲೀವ್ಸ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ರೋಸ್ಮೆರಿ ಲೀವ್ಸ್, ಡ್ರೈ ಲೀವ್ಸ್ ಇತ್ತು ನನ್ನ ಹತ್ರ, ಡ್ರೈ ಲೀವ್ಸೇ ಹಾಕ್ತಾಯಿದ್ದೀನಿ. ಹೇರ್ ಫಾಲ್ನ ಚೆನ್ನಾಗೇ ಕಂಟ್ರೋಲ್ ಮಾಡುತ್ತೆ, ಹೇರ್ ಗ್ರೋತಿಗೂ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮೆಂತ್ಯ, ನಾನು ವಿಡಿಯೋಲಿ ತೋರಿಸಿದ ಎಲ್ಲ ಐಟಮ್ಸು ಒನ್ ಬೈ ಒನ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ರೆಡ್ ಸ್ಯಾಂಡಲ್ವುಡ್ನ ಹಾಕೋತಾ ಇದ್ದೀನಿ, ವೇಂಬಾಳಪಟ್ಟೆ ಅಂತ. ನೆಕ್ಸ್ಟ್ ಬಂದು ಸಡಾಮಾಂಜಿ ಅಂತ, ಸಡಾಮಾಂಜಿನೂ ನಾನು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ವೆಟ್ಟಿವೇರ್ ಅನ್ನೋ ರೂಟ್ ಹಾಕೋತಾ ಇದ್ದೀನಿ. ಲಾಸ್ಟಲ್ಲಿ ನಾನು ಮೆಂತ್ಯ ಸೊಪ್ಪನ್ನ ಹಾಕೋತಾ ಇದ್ದೀನಿ, ಡ್ರೈ ಲೀವ್ಸು. ಇದನ್ನೆಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ 10 to 15 ಮಿನಿಟ್ಸ್ ಇದನ್ನು ಹಾಗೆ ಕುದಿಯೋಕ್ಕೆ ಬಿಟ್ಬಿಡಬೇಕು. ಒಂದು 15 ಮಿನಿಟ್ಸ್ ಬಿಟ್ಟು ಬಂದು ನೋಡೋಣ. ನೆಕ್ಸ್ಟು ನನ್ನ ಮಗಳು ಹಠ ಮಾಡ್ತಿಲ್ಲ ಅಂತ ಎತ್ಕೊಂಡಿದ್ದೆ. ಒಂದು 15 ಮಿನಿಟ್ಸ್ ಆದಮೇಲೆ ಚೆನ್ನಾಗೇ ಅದು ಆಯಿಲಲ್ಲಿ ಕುದ್ದು ಆ ಲೀವ್ಸ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿತ್ತು, ಫ್ರೈ ಆಗಿತ್ತು ಚೆನ್ನಾಗಿ. ಆಯಿಲ್ ಚೆನ್ನಾಗೇ ಕಲರ್ ಬಿಟ್ಟಿತ್ತು. ನೋಡಿ ಹೇಗೆ ರೆಡ್ ಆಗಿದೆ ಅಂತ. ಇದು ಬಂದ್ಬಿಟ್ಟು ರೆಡ್ ಸ್ಯಾಂಡಲ್ವುಡ್ ಹಾಕಿರ್ತೀವಲ್ಲ, ಅದರಿಂದ ಈ ಕಲರ್ ಬಂದಿರತ್ತೆ. ಇದು ಚೆನ್ನಾಗಿ ಇದರಲ್ಲೇ ಸೋಕ್ ಆದರೆ ನಾಳೆಗೆ ಇನ್ನೂ ಕಲರ್ ಬಂದಿರುತ್ತೆ. ಸೊ ನಾವು ಇದನ್ನು ಇವತ್ತು ಹೀಗೆ ಬಿಟ್ಬಿಟ್ಟು ನಾಳೆ ಬಂದು ನೋಡೋಣ. ಸೊ ಒನ್ ಡೇ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ನೋಡಿದ್ರೆ ಚೆನ್ನಾಗಿ ತಣ್ಣಗಾಗಿರುತ್ತೆ. ಕಲರು ನೋಡಿ ಎಷ್ಟು ರೆಡ್ ಆಗಿದೆ ಅಂತ. ಇದರಲ್ಲಿ ಚೆನ್ನಾಗಿ ಸೋಕ್ ಆಗಿರೋದ್ರಿಂದ ಎಲ್ಲ ಬೆನಿಫಿಟ್ಸೂ ಇದರೊಳಗೆ ಇರುತ್ತೆ. ನಮಗೆ ಹೇರ್ ಫಾಲಿಗೆ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ಇದನ್ನು ನಾನು ಒಂದು ಸ್ಟೀಲ್ ಬಾಕ್ಸಲ್ಲಿ ವೆಟ್ಟಿವೇರ್ ಅಂದನಲ್ಲ, ಅದನ್ನ ಈ ಥರ ರೋಲ್ ಮಾಡಿಟ್ಬಿಟ್ಟು ನಾನು ಇದಕ್ಕೆ ಆಯಿಲ್ನ ಫಿಲ್ಟ್ರ್ ಮಾಡ್ಕೋತೀನಿ. ಆಯಿಲ್ನ ನಾನು ಮಾಮೂಲಿ ಈ ಟೀ ಫಿಲ್ಟರಲ್ಲಿ ಫಸ್ಟ್ ಒಂದು ಸಲ ಫಿಲ್ಟ್ರ್ ಮಾಡ್ಕೋತೀನಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ವಲ್ಪ ಆಯಿಲೆಲ್ಲ ಫಿಲ್ಟ್ರ್ ಆದಮೇಲೆ, ಒಂದು ಮಟ್ಟಕ್ಕೆ ಫಿಲ್ಟ್ರ್ ಆದಮೇಲೆ ಲಾಸ್ಟಲ್ಲಿ ಈ ಥರ ದಪ್ಪ ಇರೋವಂಥ ಇದರಲ್ಲೂ ತುಂಬಾ ಆಯಿಲ್ ಇರುತ್ತೆ. ಇದನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಇದನ್ನು ಹಿಂಡಿ ನಾವು ಇನ್ನೂ ಇದರಿಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಇದನ್ನೊಂದು ವೈಟ್ ಕ್ಲಾತಲ್ಲಿ ಇಟ್ಬಿಟ್ಟು ನಾವು ಹಿಂಡೋದ್ರಿಂದ ಆ ಲೀವ್ಸ್ ಎಲ್ಲ ನಾವು ಅಲ್ಲಿ ಪ್ರೆಸ್ ಮಾಡಬೇಕಾದ್ರೆ ಪುಡಿ ಆಗಿಬಿಡುತ್ತೆ. ಅದೆಲ್ಲ ಆಯಿಲಲ್ಲಿ ಇದ್ದಾಗ ನಮಗೆ ಹಚ್ಚಿದಾಗ ಸ್ಕ್ಯಾಲ್ಪಲ್ಲಿ ನಮಗೆ ಪೋರ್ಸ್ಗಳಲ್ಲೆಲ್ಲ ಬ್ಲಾಕ್ ಆಗಿಬಿಡುತ್ತೆ. ಸೊ ಅದೇ ಒಂದು ಹೇರ್ ಫಾಲಿಗೆ ರೀಸನ್ ಆಗಿಬಿಡುತ್ತೆ. ಸೊ ಚೆನ್ನಾಗಿ ಅದನ್ನು ವೈಟ್ ಕ್ಲಾತಲ್ಲಿ ಹಾಕಿ ಈ ಥರ ಯಾರಾದರೂ ಒಬ್ಬರು ಹೆಲ್ಪಿಂದ ಹಿಂಡಿ ನಾವು ಅದನ್ನು ತೊಗೋಬೋದು. ಇದನ್ನು ಒಂದು ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ಟು ಕೂಡ ನಾವು ಯೂಸ್ ಮಾಡ್ಕೋಬೋದು ಆವಾಗವಾಗ. ಇವಾಗ ನಾವು ಪ್ರಿಪೇರ್ ಮಾಡಿರೋ ಈ ಆಯಿಲ್ ಬಂದ್ಬಿಟ್ಟು ಇಲ್ಲ ಅಂದರೂ 1.5 ಮಂತು ಗ್ಯಾರಂಟಿ ಬಂದೇ ಬರುತ್ತೆ. ಒಂದು ಫ್ಯಾಮಿಲಿಗೆ ಏನಿಲ್ಲ ಒಂದು ಸ್ವಲ್ಪ ತೊಗೊಂಡು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿ, ಇಲ್ಲಾಂದರೆ ಹಾಗೆ ಕೂಡ ನಾವು ಅಪ್ಲೈ ಮಾಡ್ಕೋಬೋದು. ಇಲ್ಲಾಂದರೆ ನಿಮಗೆ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಇಲ್ಲ ಈ ಐಟಮ್ಸ್ಗಳು ನಿಮಗೆ ಯಾವುದೂ ಸಿಕ್ಕಲಿಲ್ಲ ಅಂತ ಅನ್ನೋ ಟೈಮಲ್ಲಿ ನಿಮಗೆ ಈ ಆಯಿಲ್ ಬೇಕು ಅಂತ ಅನಿಸಿದ್ರೆ ನಾನು ಇನ್ಸ್ಟಾಗ್ರಾಮಿಂದ ID ಕೊಡ್ತೀನಿ. ನೀವು ಬೇಕಿದ್ದರೆ DM ಮಾಡಿ, ನಾನು ಪ್ರಿಪೇರ್ ಮಾಡಿ ನಿಮಗೆ ಸೇಲ್ ಮಾಡ್ತೀನಿ ನಾನು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ಮಾಮ್ಸ್. ಥ್ಯಾಂಕ್ ಯು.